ಇನ್ನು ಆಪ್ತಮಿತ್ರ ಸಿನಿಮಾದಲ್ಲಿ ಮತ್ತು ಚೋಕ ಸಿನಿಮಾದಲ್ಲಿ ಎಲ್ಲ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟ ಅಂತಲೇ ಹೇಳ್ಬೋದು. ಅತಿ ದೊಡ್ಡ ನಟ, ಆ, ಹಿರಿಯ ನಟ ಮತ್ತು ನಾಯಕ ನಟ ಅಂತಲೇ ಹೇಳ್ಬೋದು. ಅವರು ಇದೀಗ ವಿಧಿವಶರಾಗಿದ್ದಾರೆ. ಸದ್ಯ ಹೃದಯಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ ಬೆಳ್ಳಂಬೆಳಗ್ಗೆ ಅಂತ ಮಾಹಿತಿ ಈಗ ಬರ್ತಿರೋಂಥದ್ದು. ಹೌದು, ಈಗ ಸದ್ಯ 3 ಗಂಟೆ ಸಮಯದಲ್ಲಿ ಘಟನೆ ನಡೆದಿರುವಂಥದ್ದು. ಮತ್ತು ಇವರು ವಿಷ್ಣುವರ್ಧನ್ ಅವರು ಕೂಡ ಆಪ್ತ ಸ್ನೇಹಿತರು ಸಹ ಆಗಿದ್ರು ಅಂತ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಮಾತ್ರ ಸೀಮಿತವಾಗಿ ಅಭಿನಯ ಮಾಡ್ತಿದ್ದಂಥ ಹಾಗೂ ಕನ್ನಡದ ಕುಡ್ಲ ಅಂತ ಹೆಸರು ತೆಗೆದುಕೊಂಡಿದ್ದಂಥ ದ್ವಾರಕೀಶ್ ಅವರು ಇದೀಗ ವಿಧಿವಶರಾಗಿರುವಂಥದ್ದು. ಹೌದು, ದ್ವಾರಕೀಶ್ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಕಳ್ಳ ಕುಳ್ಳ ಇರ್ಬೋದು, ಗುರು ಶಿಷ್ಯರಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ಅಂತ ಹೇಳ್ಬೋದು. 1975ರಿಂದಲೂ ಕೂಡ ನಾಯಕರಾಗಿ ಬಂದಂಥ ಇವರು 2005ರ ತನಕ ಕೂಡ ನಾಯಕರಾಗಿ ಅಭಿನಯಿಸ ಮಾಡ್ತಾ ಬಂದರು ಅಂತಲೇ ಹೇಳ್ಬೋದು. ಇವರು ನಾಯಕತ್ವದಲ್ಲಿ ಕೊನೆಯ ಸಿನಿಮಾ ಮಾಡಿದ್ದೆ ಅದು ಆಪ್ತ ಮಿತ್ರ. ಇದಾದ ನಂತರ ಬೇರೆ ಬೇರೆ ಸಿನಿಮಾಗಳಲ್ಲಿ ಚೌಕ ಇವೆಲ್ಲ ಇರ್ಬೋದು ನಿರ್ಮಾಣ ಮಾಡಿ ಯಶಸ್ಸನ್ನು ಕೊಂಡರು. ಅಮ್ಮ ಐ ಲವ್ ಯು ಸಿನಿಮಾನೇ ಕೊನೆಯ ನಿರ್ಮಾಣದ ಸಿನಿಮಾನೂ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು. ಸದ್ಯ ಮಗನಿಗೆ ಸಿನಿಮಾ ರಂಗದಲ್ಲಿ ಬೆಳೆಸಬೇಕು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡ್ರು, ಅದು ಸಾಧ್ಯವಾಗಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸದ್ಯ